What is the mass and weight of an object on a planet whose acceleration due to gravity is 25 meter per second and the mass of the object is 160 ಗ್ರಾಮ್. ಇದು ನಿಮ್ಮ ಮಾಸು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇದು ಈ ಥರ ಎಲ್ಲ ಮಾರ್ಕ್ ಮಾಡೋದು ಕಲ್ತ್ಕೊಬೇಕು ಒಂದು ಪ್ರಶ್ನೆ ಮಾಡಬೇಕಾದ್ರೆ, ಆಯಿತಾ? ಹಾಂ ಹುಡುಗರ, ಇದನ್ನು ಮಾಡಿಲ್ಲ ನೀವು ಅಂತ ಹೇಳಿದ್ರೆ ಪಾಸ್ ಮಾಡಿಕೊಂಡು ಮಾಡ್ರೋ. ಇವೆಲ್ಲ ಪ್ರಶ್ನೆಗಳು ಮಾಡ್ಬೇಕು ನೀವು. ಇವೆಲ್ಲ ಎಕ್ಸ್ಟ್ರಾ ಕ್ವಶನ್ಸ್ ಸುಮ್ಮನೆ ಕೊಡ್ತಿಲ್ಲ ನಾನು. ಮಾಡಿದ್ದೀರಾ ಅಂತ ತಿಳ್ಕೊಂಡು ಮುಂದುವರಿತಾ ಇದ್ದೀನಿ. 160 ಗ್ರಾಮ್ ಎಸ್ ಐ ಯೂನಿಟಲ್ಲಿ ಇದೆಯಾ? ಇದೆಯೋ ಇಲ್ವೋ? ಇಲ್ಲ. ಏನು ಎಸ್ ಐ ಯೂನಿಟು? ಮಾಸಿನ ಎಸ್ ಐ ಯೂನಿಟ್ ಏನು? ಹೌದು, ಕೆ ಜಿಯಲ್ಲಿ ಇರಬೇಕು. ಇದನ್ನು ಕೆ ಜಿ ಹೇಗೆ ಮಾಡೋದು? ಹೇಗೆ ಅಂತ ಹೇಳಿದ್ರೆ ಬೈ ಡಿವೈಡಿಂಗ್ ವಿತ್ 1000. ಮ್ಯಾಥಮೆಟಿಕಲಿ ಇದು ಅರ್ಥ ಹೇಗಾಗುತ್ತೆ ಅಂತ ಹೇಳಿದ್ರೆ ಕೆ ಇಸ್ ನಥಿಂಗ್ ಬಟ್ 1000. ಕಿಲೋ ಅಂತ ಹೇಳಿದ್ರೆ 1000 ಅಂತ ಹೇಳಿ ಲೆಕ್ಕ. ಈಗ ನಾವು 1000 ಅಂತ ಹೇಳಿದ್ರೆ ಏನೋ 1000 ತಾನೆ. ಕೆ ಅಂತ ಹೇಳಿದ್ರೆ 1000 ಅಂತ ಹೇಳಿ. ಈ 1000 ಕಟ್ ಆಗುತ್ತೆ, 160 ವಾಪಸ್ ಬರುತ್ತೆ. ಸೊ ದಿಸ್ ಇಸ್ ಹೌ ಯು ಕನ್ವರ್ಟ್ ಎನಿ ಗ್ರಾಮ್ ಆರ್ ಮೀಟರ್ ಆರ್ ಲೀಟರ್ ಟು ಕಿಲೋಗ್ರಾಮ್ ಆರ್ ಕಿಲೋಮೀಟರ್ ಆರ್ ಕಿಲೋಲೀಟರ್. ಕಿಲೋ ಅಂತ ಹೇಳಿದ್ರೆ 1000 ನಾಲ್ಕು ಕೈಯಲ್ಲಿ. ಸೊ ಇವು ಕನ್ವರ್ಟ್ ಮಾಡಿಕೊಂಡ್ರೆ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡ್ಬೋದು. 0 ಇನ್ನು ಮಿಕ್ಕಿದೇನು ಮಾಡೋಕ್ಕೆ ಹೋಗ್ಬೇಡಿ. 16/100 kg. ಸರಿ, ನೆಕ್ಸ್ಟು ಆಕ್ಸಲರೇಷನ್ ಆನ್ ದ ಪ್ಲಾನೆಟ್ ಕೊಟ್ಟಿದ್ದಾರೆ ಅಲ್ವಾ? ಏನಿದೆ ಅದು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಟ್ ಪ್ಲಾನೆಟ್ ಇಸ್ 25 ಮೀಟರ್ ಪರ್ ಸೆಕೆಂಡ್. ಈ 25 ಈ 15 ಅಂತ ವ್ಯಾಲ್ಯೂ ಎಲ್ಲ ಬಂತು ಅಂದರೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಏನಂತ ಹೇಳಿದ್ರೆ 25 ನೀವು 25 ಇಂಟು ಇಲ್ಲಿ ಬರಿತೀನಿ ನೋಡಿ, 25 ಇಂಟು 4/4 ಅಂತ ಬರ್ಕೊಳ್ಳಿ. ವಾಟ್ ಇಸ್ 25 ಇಂಟು 4? ಇಟ್ ಇಸ್ 100/4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ಯೂನಿಟ್ ಕನ್ವರ್ಷನ್ನು ಮತ್ತು ಈ ಥರ ಕ್ಯಾಲ್ಕುಲೇಷನ್ ಕನ್ವರ್ಷನ್ ಮುಖ್ಯ. ಸೊ ಕೊನೆಯದಾಗಿ ಏನು ಕೇಳ್ತಿದ್ದಾರೆ? ನಮ್ಮ ಮಾಸ್ ಏನು? ಮಾಸ್ ಆಫ್ ದ ಆಬ್ಜೆಕ್ಟ್ ಆನ್ ದ ಪ್ಲಾನೆಟ್ ಆ್ಯಂಡ್ ವಾಟ್ ಇಸ್ ದ ವೆಯ್ಟ್ ಅಂತ ಹೇಳಿ. ಹಾಂ, ವರ್ಕಿಂಗ್ ಹೇಗೆ ಶುರು ಆಗುತ್ತೆ? ಮೊದಲೇದಾಗಿ ಮಾಸ್ ಕಂಡುಹಿಡಿಯೋಣ. ಮಾಸ್ ಏನಿರುತ್ತೆ? ಮಾಸ್ ಆಫ್ ಆಬ್ಜೆಕ್ಟ್ ರಿಮೇನ್ ಸೇಮ್. ಸುಮ್ಮನೆ ಸ್ಟೇಟ್ಮೆಂಟ್ ಬರೆದ್ಬಿಡೋದು. ಇಟ್ ಇಸ್ ಈಕ್ವಲ್ ಟು 160/1000 ವಿಚ್ ಇಸ್ ನಥಿಂಗ್ ಬಟ್ 0.16. ಕೆಳಗೆ ಬರೆಯೋಣ. 0.16 ಏನಿದು? ಕೆ ಜಿ. ಸರಿನಾ? ಮತ್ತು ಮುಂದೆ ವೆಯ್ಟ್ is equal to mass into acceleration due to gravity on the planet. ಸೊ ಮಾಸ್ ಏನು? 16/100. ಈ ವ್ಯಾಲ್ಯೂ ತಗೊಳ್ಳಿ, ಆಯಿತಾ? ಇಲ್ಲೂ ಅದೇ ವ್ಯಾಲ್ಯೂ ತೊಗೊಬೋದಾಯ್ತು. ನಾನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲ ಒಂದೇ, ಮ್ಯಾಥಮೆಟಿಕಲಿ ಎಲ್ಲ ಒಂದೇ, ಆಯಿತಾ? ಇಲ್ಲಿ ಕ್ಯಾನ್ಸಲ್ ಮಾಡಿ ಬರ್ದೀನಿ, ಸೊ ಅದನ್ನೇ ತೊಗೊತಾಯಿನಿ. ಇದು 100/4. ನೋಡಿ ಇಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಹೆಂಗೆ ಆಗ್ತಾಯಿದೆ ಎಲ್ಲ ಕೆಲಸಗಳು. ಇಲ್ಲಿ ನಂಗೆ ಕನ್ವರ್ಟ್ ಮಾಡ್ಕೊಂಡಿದ್ದಕ್ಕೆ ಸೊ 100 ಕಟ್ ಆಗುತ್ತೆ. ಇದು 16 4 ಅಂತ ಹೇಳಿದ್ರೆ 4. ಸೊ ಇದೆ ನಿಮ್ಮ ಕೊನೆಯ ಉತ್ತರ. ಸೊ ದ ಮಾಸ್ ಆ್ಯಂಡ್ ವೆಯ್ಟ್ ಆಫ್ ಆಬ್ಜೆಕ್ಟ್ is 0.16 kg and 4 Newton. ಗೊತ್ತಾಯ್ತಾ? ಈ ರೀತಿಯಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮುಂದುವರಿಬೇಕು. ಓಕೆ, ಇಲ್ಲಿ ಏನೇನು ಮಾಡಿದ್ರೆ ಯೂನಿಟ್ ಕನ್ವರ್ಷನ್ ಮಾಡಿದ್ರೆ ಕ್ಯಾಲ್ಕುಲೇಷನ್ ಸುಲಭ ಆಗಲಿ ಅಂಥೇಳಿ ಈ ಥರ ಒಂದು ಟ್ರಿಕ್ ಎಲ್ಲ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ಅಷ್ಟೇ ಟ್ರಿಕ್ ಇವೆರಡು ಕಡೆ ಮಾಡಿಕೊಂಡು ಕ್ಯಾನ್ಸಲೇಷನ್ ಮುಖ್ಯ, ಆಯಿತಾ? ಸೊ ದಟ್ಸ್ ಅ ಹೋಲ್ ಪಾಯಿಂಟ್ ಆಫ್ ರೆಡ್ಯೂಸಿಂಗ್ ಯುವರ್ ಕ್ಯಾಲ್ಕುಲೇಷನ್, ಅಂದರೆ ವರ್ಕಿಂಗ್. ಹೇಗಂತ ಹೇಳಿದ್ರೆ ಈ ಥರ ಎಲ್ಲ ಸ್ವಲ್ಪ ಇಲ್ಲಿ ಕೆಲಸ ನಿಮ್ಗೆ ಹೆಚ್ಚು ಅನಿಸ್ತದೆ. ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ ಟೆಕ್ನಿಕಲಿ, ಬಟ್ ಇದೆಲ್ಲ ಮಾಡ್ತು ಅಂದರೆ ಕ್ಯಾಲ್ಕುಲೇಷನ್ ಬೇಗ ಆಗುತ್ತೆ. ನಂಬರ್ ಈ ಥರ ನೀವು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡಬೇಕು. 25, 15, 75, 150 ಅಂಥದ್ದೆಲ್ಲ ಬಂತು ಅಂದರೆ ಆದಷ್ಟು 0 ಬರೋಂಗೆ ಮಾಡ್ಕೊಬೇಕು ನೀವು ಹೆಂಗೋ, ಆಯಿತಾ? ಅದು ಹೆಂಗೆ ಮಾಡ್ಕೊತೀರೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ಸರಿನಾ? ಅದು ಹೋಗ್ತಾ ಹಂಗೆ ಕಲ್ತ್ಕೊಂಡು ಇವೆಲ್ಲ ನೋಡ್ಕೊಂಡು ಕಲ್ತ್ಕೊಬೇಕು. ಪಾಸ್ ಮಾಡ್ಕೊಂಡು ಬರ್ಕೊಳ್ರ.